ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 24/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನರತ್ನಗಳ ದಾನವೇ ಮಹಾದಾನವಾಗಿದೆ. ಈ ದಾನದಿಂದಲೇ ರಾಜ್ಯ ಪದವಿಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಮಹಾದಾನಿಗಳಾಗಿ. ಇಲ್ಲಿ ಬಾಬಾ ಏನು ಹೇಳಿದರು, ಜ್ಞಾನದಾನದಿಂದನೇ ರಾಜ್ಯ ಪದವಿ ಪ್ರಾಪ್ತಿ ಅಂದರು. ಅಂದರೆ ನಾವು ಯಾರಿಗೆ ಜ್ಞಾನದಾನ ಕೊಡ್ತೀವೋ ಅವರು ನಮಗೇನಾಗಿ ಬರ್ತಾರೆ, ಪ್ರಜೆಗಳಾಗಿ ಬರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿರ್ತಾರೆ, ನಿಮ್ಮ ಪ್ರಜೆಗಳನ್ನ ರೆಡಿ ಮಾಡ್ಕೊಂಡಿರೇನು ಅಂತ. ಅಂದರೆ ಇಲ್ಲಿ ರಾಜ್ಯ ಪದವಿ ಪಡಿತೀರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವೀಸಿನ ಆಸಕ್ತಿ ಇರುವುದು, ಅವರ ಮುಖ್ಯ ಚಿಹ್ನೆಗಳೇನು? ಉತ್ತರ: ಅವರಿಗೆ ಹಳೆಯ ಪ್ರಪಂಚದ ವಾತಾವರಣವು ಸ್ವಲ್ಪವೂ ಇಷ್ಟವಾಗುವುದೇ ಇಲ್ಲ. ಅವರಿಗೆ ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವುದರಲ್ಲಿಯೇ ಖುಷಿ ಇರುವುದು. ಏನು ಹೇಳಿದ್ರು ಬಾಬಾ? ಹಳೆಯ ಪ್ರಪಂಚ ಇಷ್ಟ ಆಗೋದೇ ಇಲ್ಲ ಅಂದರು. ಯಾಕೆಂದರೆ ಆ ಸೇವೆಯಲ್ಲಿ ಆ ಬಾಬನ ಸ್ನೇಹ, ಬಾಬನ ಪ್ರೀತಿ, ಬಾಬಾ ಶಕ್ತಿ ತುಂಬ್ತಾ ಇರ್ತಾರೆ. ಹಗುರತೆ ಸೇವೆಯಲ್ಲಿದ್ದಾಗ ಅದನ್ನು ಅನುಭವ ಮಾಡೋಕ್ಕೆ ಪುಣ್ಯ ಇರಬೇಕು. ಆ ಬಾಬನ ಪ್ರೀತಿ ಸಿಗುವಾಗ ಮತ್ತು ಹಳೆ ಜಗತ್ತು ಯಾಕೆ ಇಷ್ಟ ಆಗ್ತೈತೆ? ಅವರಿಗೆ ಇಷ್ಟನೇ ಆಗಲ್ಲ. ಮತ್ತೆ ಏನು ಹೇಳಿದರು ಬಾಬಾ? ಅವರಿಗೆ ಓದಿಸೋದ್ರಲ್ಲೇ ಖುಷಿ ಇರ್ತದಂದ್ರೇನು? ಅಲ್ಲಿ ಯಾರಿಗೆ ಓದಿಸ್ತಾರೋ ಅವರಿಂದ ಆಶೀರ್ವಾದಗಳು ಬರ್ತಾ ಇರ್ತವೆ. ಆಶೀರ್ವಾದ ಅಂದರೆ ಅವರಿಂದ ಇವ್ರು ಚೆನ್ನಾಗಿ ಅಂತ ಅಂದಂಗೆಲ್ಲ ಅಲ್ಲಿ ಅವರಿಂದ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ. ಎಲ್ಲರಿಂದ ಪಾಸಿಟಿವ್ ಎನರ್ಜಿ ಬಂದಾಗ ಆತ್ಮ ಏನು ಹಗುರತೆಯಿಂದ ಖುಷಿಯಿಂದ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಇದೆಲ್ಲ ಸೇವೆಯಲ್ಲಿ ಸಿಗುವ ಖುಷಿ ಇದು. ಅವರಿಗೆ ಓದುವ ಮತ್ತು ಓದಿಸುವುದರಲ್ಲೇ ವಿಶ್ರಾಂತಿ ಎನಿಸುವುದು. ತಿಳಿಸುತ್ತಾ ಗಂಟಲು ಕಟ್ಟಿದರೂ ಸಹ ಖುಷಿಯಲ್ಲಿ ಇರುತ್ತಾರೆ. ಅವರಿಗೆ ಯಾರದೇ ಸಂಪತ್ತು ಬೇಕಿಲ್ಲ. ಅವರು ಯಾರದೇ ಸಂಪತ್ತಿನ ಹಿಂದೆ ತಮ್ಮ ಸಮಯವನ್ನು ಕಳೆಯುವುದಿಲ್ಲ. ಅವರಿಗೆ ಎಲ್ಲ ಕಡೆಯಿಂದ ಮಮತೆ ಕಳೆದಿರ್ತದೆ. ಯಾಕೆಂದರೆ ಸತ್ಯ ಪ್ರೀತಿ, ಸತ್ಯ ಸ್ನೇಹ ತಂದೆಯದ್ದು ಸಿಕ್ಕಾಗ ಬೇರೆ ಯಾರದ್ದು ಅವರಿಗೆ ಇಷ್ಟ ಆಗಲ್ಲ. ಅವರು ತಂದೆಯ ಸಮಾನ ಉದಾರ ಚಿತ್ತರಾಗಿರುತ್ತಾರೆ. ಅವರಿಗೆ ಸೇವೆಯ ವಿನಃ ಮತ್ತೇನು ಮಧುರವೆನಿಸುವುದಿಲ್ಲ. ಅಂದರೆ ತಂದೆಯ ಸಮಾನ ಉದಾರ ಚಿತ್ತ ಯಾಕಾಗಿರ್ತಾರೆ? ಅಲ್ಲಿ ಸೇವೆಯಲ್ಲಿನೇ ಎಲ್ಲ ಗುಣಗಳು ಬಂದ್ಬಿಡ್ತವೆ ಅವರಿಗೆ. ಸೇವೆಯಲ್ಲಿ ಎಲ್ಲ ಗುಣಗಳನ್ನ ಪಡ್ಕೊಂತಾರಲ್ಲ, ಪಡ್ಕೊಂಡಷ್ಟು ಏನಾಗ್ತಾರೆ? ಉದಾರ ಚಿತ್ತರು ಆಗ್ತಾರೆ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಆತ್ಮಿಕ ತಂದೆ ಯಾರ ಮಹಿಮೆಯನ್ನು ಕೇಳಿದಿರಿ? ಅವರೇ ಕುಳಿತು ಮಕ್ಕಳಿಗೆ ಪಾಠವನ್ನು ಓದಿಸುತ್ತಾರೆ. ಇದು ಪಾಠಶಾಲೆಯಲ್ಲವೇ? ನೀವೆಲ್ಲರೂ ಇಲ್ಲಿ ಶಿಕ್ಷಕರಿಂದ ಪಾಠವನ್ನು ಓದುತ್ತಿದ್ದೀರಿ. ಇವರು ಸುಪ್ರೀಂ ಶಿಕ್ಷಕನಾಗಿದ್ದಾರೆ. ಅವರಿಗೆ ಪರಮಪಿತನೆಂತಲೂ ಹೇಳಲಾಗುತ್ತದೆ. ಆತ್ಮಿಕ ತಂದೆಗೆ ಪರಮಪಿತನೆಂದು ಹೇಳಲಾಗುತ್ತದೆ. ಲೌಕಿಕ ತಂದೆಗೆಂದೂ ಪರಮಪಿತನೆಂದು ಹೇಳುವುದಿಲ್ಲ. ನಾವೀಗ ಪಾರಲೌಕಿಕ ತಂದೆಯ ಬಳಿ ಕುಳಿತಿದ್ದೇವೆಂದು ನೀವು ಹೇಳುತ್ತೀರಿ. ಕೆಲವರು ಕುಳಿತಿದ್ದೀರಿ, ಕೆಲವರು ಅತಿಥಿಗಳಾಗಿ ಬರುತ್ತಾರೆ. ನೀವು ತಿಳಿದುಕೊಳ್ಳುತ್ತೀರಿ, ನಾವು ಆಸ್ತಿಯನ್ನು ತೆಗೆದುಕೊಳ್ಳಲು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ. ಅಂದ ಮೇಲೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು. ಪಾಪ ಮನುಷ್ಯರಂತೂ ಚೀರಾಡುತ್ತಿರುತ್ತಾರೆ. ಈ ಸಮಯದ ಪ್ರಪಂಚದಲ್ಲಿ ವಿಶ್ವಶಾಂತಿ ಬೇಕೆಂದು ಎಲ್ಲರೂ ಹೇಳುತ್ತಾರೆ. ನೋಡ್ರಿ, ಬಾಬಾ ಏನಂದ್ರು, ಕಲಿಯುಗದವರು ಏನು ಚಿಂತೆ ದುಃಖದಲ್ಲಿ ಚೀರ್ತಿದ್ದಾರೆ. ಆದರೆ ನೋಡ್ರಿ, ನಾವು ತಂದೆ ಮಡ್ಲಲ್ಲಿ ಎಷ್ಟು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀವಿ. ಅಂದರೆ ನಾವೆಂಥ ಭಾಗ್ಯಶಾಲಿಗಳಲ್ಲ. ಬಾಬಾ ಏನಂತಾರೆ, ಅವ್ರಿಗೇನು ಗೊತ್ತೇ ಇಲ್ಲ ಶಾಂತಿ ಎಂದರೇನು, ಯಾವುದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಸಾಗರ, ಶಾಂತಿಯ ಸಾಗರ ತಂದೆಯು ಶಾಂತಿ ಸ್ಥಾಪನೆ ಮಾಡುವವರೆಂದು ಪಾಪ ಅವರಿಗೆ ಗೊತ್ತಿಲ್ಲ. ನಿರಾಕಾರಿ ಪ್ರಪಂಚದಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತದೆ. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದೆಂದು ಇಲ್ಲಿ ಮನುಷ್ಯರು ಚೀರಾಡುತ್ತಾರೆ. ಹೊಸ ಪ್ರಪಂಚ ಸತ್ಯಯುಗದಲ್ಲಂತೂ ಶಾಂತಿ ಇತ್ತು. ಹೊಸ ಪ್ರಪಂಚಕ್ಕೆ ಸ್ವರ್ಗ ದೇವತೆಗಳ ಪ್ರಪಂಚವೆಂದು ಹೇಳುತ್ತಾರೆ. ಶಾಸ್ತ್ರಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಅಶಾಂತಿಯ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಮತ್ತೆ ದ್ವಾಪರದಲ್ಲಿ ಕಂಸನಿದ್ದನೆಂದು ತೋರಿಸುತ್ತಾರೆ.
ಮತ್ತೆ ಹಿರಣ್ಯಕಶಪನನ್ನು ಸತ್ಯಯುಗದಲ್ಲಿ ತೋರಿಸುತ್ತಾರೆ. ತ್ರೇತಾಯುಗದಲ್ಲಿ ರಾವಣನ ಏರುಪೇರು, ಎಲ್ಲ ಜಾಗಗಳಲ್ಲಿ ಅಶಾಂತಿಯನ್ನೇ ತೋರಿಸಿಬಿಟ್ಟಿದ್ದಾರೆ. ಬಾಬಾ ಏನಂತಾರೆ, ಈಗ ರಾವಣನ ಜೊತೆಗೆ ಯುದ್ಧ ಮಾಡ್ಯಾನಂತ ಬರ್ದಾರ, ಹೌದಾ? ಅಂದರೆ ತ್ರೇತಾಯುಗದಾಗ ಕೂಡ ಅಶಾಂತಿ ಇತ್ತು ಅಂತಲೇ ತೋರಿಸ್ಬಿಟ್ಟಾರ. ಸತ್ಯಯುಗದಾಗ ಹಿರಣ್ಯಕಶಿಪು ಇದ್ದ ಅಂತ ಬರ್ದಾರ, ಅಲ್ಲಿಯೇ ಅಶಾಂತಿ ಇತ್ತು ಅಂತ ತೋರಿಸ್ಯಾರ. ದ್ವಾಪರದಾಗೂ ಕಂಸ ಇದ್ದ ಅಂತ ಅಲ್ಲೇ ಅಶಾಂತಿ ಐತೆ ಅಂತ ತೋರಿಸ್ಯಾರ. ಮತ್ತು ನಮ್ಗೆ ಶಾಂತಿ ಯಾವಾಗಿತ್ತು ಈ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ನಾವು ಶಾಂತಿಯಲ್ಲೇ ಇರ್ತೀವಿ, ಇದು ಅವ್ರಿಗೆ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪಾಪ ಮನುಷ್ಯರು ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ. ಬೇಹದ್ದಿನ ತಂದೆಯನ್ನೇ ಕರೆಯುತ್ತಾರೆ. ಯಾವಾಗ ಪರಮಪಿತ ಪರಮಾತ್ಮನು ಬರುವರೋ ಆಗ ಅವರೇ ಶಾಂತಿಯನ್ನು ಸ್ಥಾಪನೆ ಮಾಡುವರು. ಪರಮಾತ್ಮನನ್ನು ಯಾರೂ ತಿಳಿದುಕೊಂಡಿಲ್ಲ. ಶಾಂತಿ ಇರುವುದೇ ಹೊಸ ಪ್ರಪಂಚದಲ್ಲಿ, ಹಳೆಯ ಪ್ರಪಂಚದಲ್ಲಲ್ಲ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ತಂದೆಯೇ ಆಗಿದ್ದಾರೆ. ಬಂದು ಶಾಂತಿಯನ್ನು ಸ್ಥಾಪನೆ ಮಾಡಿ ಎಂದು ಅವರನ್ನೇ ಕರೆಯುತ್ತಾರೆ. ಆರ್ಯ ಸಮಾಜಿಗಳು ಶಾಂತಿ ದೇವ ಎಂದು ಹಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಮೊದಲು ಪವಿತ್ರತೆಯಾಗಿದೆ, ನೀವೀಗ ಪವಿತ್ರರಾಗುತ್ತಿದ್ದೀರಿ. ಸತ್ಯಯುಗದಲ್ಲಿ ಪವಿತ್ರತೆಯೂ ಇರುತ್ತದೆ, ಶಾಂತಿಯೂ ಇರುತ್ತದೆ, ಆರೋಗ್ಯ ಭಾಗ್ಯವೆಲ್ಲವೂ ಇರುತ್ತದೆ. ಹಣವಿಲ್ಲವೆಂದರೆ ಈ ಕಲಿಯುಗದ ಮನುಷ್ಯರು ಬೇಸರವಾಗಿ ಬಿಡುತ್ತಾರೆ. ನೀವೀಗ ಈ ಲಕ್ಷ್ಮೀನಾರಾಯಣರಂತೆ ಧನವಂತರಾಗಲು ಬರುತ್ತೀರಿ. ಇವರು ವಿಶ್ವದ ಮಾಲೀಕರಾಗಿದ್ದರಲ್ಲವೇ? ನೀವು ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ. ಆದರೆ ಇದು ಎಲ್ಲರ ಬುದ್ಧಿಯಲ್ಲಿ ನಂಬರ್ 1 ಇದೆ. ತಂದೆಯೇ ಹೇಳಿದ್ದರು, ಯಾವಾಗ ಶಾಂತಿ ಯಾತ್ರೆ ಮಾಡುತ್ತೀರೋ ಆಗ ಜೊತೆಯಲ್ಲಿ ಲಕ್ಷ್ಮೀನಾರಾಯಣನ ಚಿತ್ರವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಿ. ಇಂಥ ಯುಕ್ತಿ ರಚಿಸಿ. ಈಗ ಮಕ್ಕಳ ಬುದ್ಧಿಯು ಪಾರಸ ಬುದ್ಧಿಯಾಗಬೇಕಾಗಿದೆ. ಯಾಕೆ ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರ ನೋಡ್ತಾ ಇರ್ರಿ, ಫೋಟೋ ಇಟ್ಕೊಳ್ರಿ ಯಾಕೆ ಹೇಳ್ತಾರೆ? ಲಕ್ಷ್ಮೀನಾರಾಯಣ ಅಂದ್ರೇನು? ಅವರು 100% ಎಲ್ಲದನ್ನು ಪಡೆದಾರ. ನಾವೇನು 2500 ವರ್ಷ ಭಕ್ತಿ ಮಾಡಿದ್ವಿ. ಅದಕ್ಕೆ ಆಯುಷ್ ಬೇಕು, ಆರೋಗ್ಯ ಬೇಕು, ಸಂಪತ್ತು ಬೇಕು, ಸುಖಿ ಸಂಸಾರ ಪ್ಲಸ್ ಗೌರವ. ಇದನ್ನು ಅವ್ರು ಎಷ್ಟು ಪಡೆದಾರೆ? 100%. ಆಗಲೇ ರಾಮ ಸೀತೆ ಚಿತ್ರದಲ್ಲಿ ಪರ್ಸೆಂಟೇಜ್ ಬರ್ತದೆ, ಬಟ್ ಲಕ್ಷ್ಮೀನಾರಾಯಣರಲ್ಲಿ 100%. ಅದನ್ನು ಈಗ ಪಡೆಯೋದೇ ನಮ್ಮ ಗುರಿ, ಲಕ್ಷ್ಯ. ಈ ಥರ ನಾವು ಆಗ್ಬೇಕನ್ನೋದು ಎಲ್ಲರಲ್ಲಿ ಬರಬೇಕು ಅಂತ ನಿಮ್ಮ ಬಳಿ ಲಕ್ಷ್ಮೀನಾರಾಯಣರ ಫೋಟೋ ಇಟ್ಕೊಳ್ರಿ ಅಂತಾರೆ ಬಾಬಾ. ಈ ಸಮಯದಲ್ಲಿ ಇನ್ನೂ ತಮೋ ಪ್ರಧಾನದಿಂದ ರಜೋದವರೆಗೂ ಬಂದಿದ್ದೀರಿ. ಅಂದರೆ 100% ಪಡೆಯೋದು ನಮ್ಮ ಗುರಿ, ಬಟ್ ಎಲ್ಲಿವರೆಗೆ ಬಂದೀವಿ ನಾವು? ಹೌದಾ? ಫಸ್ಟ್ ಕಲಿಯುಗದ ತಮೋ ಪ್ರಧಾನ ಸ್ಥಿತಿಗೆ ಬಂದೀವಿ. ಪಾಪ ಭಸ್ಮ ಆದಂಗೆಲ್ಲ ತಮೋಲಿಂದ ರಜೋಗೆ ಬರ್ತೀವಿ. ರಜೋದ್ ಭಸ್ಮ ಆದಮೇಲೆ ಸತೋ, ತ್ರೇತಾಯುಗ ಸ್ಟೇಜ್. ರಜೋದ್ದು ಇನ್ನೂ ಪಾವನ ಆದಂತಲ್ಲ, ಎಲ್ಲಿ ಸತೋ ಪ್ರಧಾನ. ಅಂದರೆ ನಾವು ಸತೋ ಪ್ರಧಾನ ಸ್ಥಿತಿ ತಲುಪಕ್ಕೆ ಇನ್ನೂ ಎಷ್ಟು ಪುರುಷಾರ್ಥ ಮಾಡಬೇಕು, ಇವೆಲ್ಲ ಬುದ್ಧಿಯಲ್ಲಿ ವಿಚಾರಗಳು ಬರಬೇಕು. ಬಾಬಾ ಏನಂತ ಇದ್ದಾರೆ, ಈಗ ಸತೋ ಪ್ರಧಾನತೆಯವರೆಗೆ ಹೋಗಬೇಕಾಗಿದೆ. ಆ ಶಕ್ತಿಯು ಈಗಿನ್ನೂ ಇಲ್ಲ, ನೆನಪಿನಲ್ಲಿ ಇರುವುದಿಲ್ಲ. ಯೋಗ ಬಲವು ಕಡಿಮೆ ಇದೆ. ಕೂಡಲೇ ಸತೋ ಪ್ರಧಾನರಾಗಿ ಬಿಡಲು ಸಾಧ್ಯವಿಲ್ಲ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ, ಅದಂತೂ ಸರಿಯಾಗಿದೆ. ನೀವು ಬ್ರಾಹ್ಮಣರಾಗಿದ್ದೀರಿ ಅಂದ ಮೇಲೆ ಜೀವನ್ಮುಕ್ತರೇ ಆಗಿಬಿಟ್ಟಿರಿ. ನೋಡ್ರಿ ಬಾಬಾ ಏನು ಹೇಳಿದರು, ಬ್ರಾಹ್ಮಣರು ಜೀವನ್ಮುಕ್ತರೇ ಆಗಿಬಿಟ್ರಿ ಅಂದರು. ನಾವು ಜೀವನ್ಮುಕ್ತಿ ಅಂದರೆ ಏನು ತಿಳ್ಕೊಂಡ್ವಿ? ಸತ್ಯಯುಗ ಜೀವನ್ಮುಕ್ತಿ ಅಂತ ತಿಳ್ಕೊಂಡ್ವಿ. ಬಟ್ ಬಾಬಾ ಏನಂದರು, ಇಲ್ಲೇ ಬ್ರಾಹ್ಮಣರೇ ಜೀವನ್ಮುಕ್ತಿ ಆಗಿಬಿಟ್ಟಿರಿ ಅಂದರು. ಅಂದರೆ ಏನರ್ಥ? ಅಂದರೆ ಬಾಬಾ ಸಿಗೋದಕ್ಕಿಂತ ಮುಂಚೆ ನಮಗೆ ಎಷ್ಟು ಏನೇ ಒಂದು ಸಮಸ್ಯೆ ಬಂದರೂ ಎಷ್ಟು ಯೋಚನೆ, ಎಷ್ಟು ಚಿಂತೆಯಲ್ಲಿ ಹೋಗ್ತಿದ್ವಿ. ಆದರೆ ಈಗ ಬಾಬಾ ಸಿಕ್ಕಾಗ್ಲಿಂದ ಎಂಥ ಸಮಸ್ಯೆ ಬರಲಿ, ಬೆಟ್ಟದಂಥ ಸಮಸ್ಯೆ ಬಂದರೂ ಬಾಬಾ ಅದರ ಕಾಪಾಡ್ತಾರೆ. ಒಂದೇ ಆ ಒಂದು ವಿಚಾರದಿಂದನೇ ನಮಗೆ ದುಃಖ ಎಲ್ಲ ಸಮಾಪ್ತಿ ಆಗಿಬಿಡ್ತದೆ. ಬಾಬಾ ಅಂದ ತಕ್ಷಣವೇ ನಮಗೆ ಮುಕ್ತಿ ಸಿಕ್ಕಿಬಿಡ್ತು ಎಲ್ಲ ಕಷ್ಟಗಳಿಗೆ. ಅದಕ್ಕೆ ಬ್ರಾಹ್ಮಣರು ಜೀವನ್ಮುಕ್ತಿಯಲ್ಲಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಜೀವನ್ಮುಕ್ತಿಯಲ್ಲಿಯೂ ಸರ್ವೋತ್ತಮ, ಮಧ್ಯಮ, ಕನಿಷ್ಠ ಈ 3 ಸ್ಥಿತಿಗಳಿವೆ. ಯಾರು ತಂದೆಯ ಮಕ್ಕಳಾಗುವರೋ ಅವರಿಗೆ ಜೀವನ್ಮುಕ್ತಿಯು ಖಂಡಿತ ಸಿಗುತ್ತದೆ. ಭಲೆ ತಂದೆಯವರಾಗಿ ಮತ್ತೆ ತಂದೆಯವರನ್ನು ಬಿಟ್ಟು ಬಿಡುವವರಿಗೂ ಜೀವನ್ಮುಕ್ತಿಯು ಖಂಡಿತ ಸಿಗುತ್ತದೆ.
ಅಂಥವರು ಸ್ವರ್ಗದಲ್ಲಿ ಕಸ ಗುಡಿಸುವವರಾಗುತ್ತಾರೆ. ಸ್ವರ್ಗದಲ್ಲಂತೂ ಹೋಗುತ್ತಾರೆ, ಆದರೆ ಕಡಿಮೆ ಪದವಿ ಸಿಗುತ್ತದೆ. ತಂದೆಯು ಅವಿನಾಶಿ ಜ್ಞಾನವನ್ನು ಕೊಡುತ್ತಾರೆ, ಅದರ ವಿನಾಶವೆಂದೂ ಆಗುವುದಿಲ್ಲ. ಮಕ್ಕಳ ಆಂತರ್ಯದಲ್ಲಿ ಈಗ ಖುಷಿಯ ವಾದ್ಯಗಳು ಮೊಳಗಬೇಕು. ಈ ಹಾಯ್ ಹಾಯ್ನ ನಂತರ ವಾಹ್ ವಾಹ್ ಆಗುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಫಸ್ಟು ವಿನಾಶ, ನಂತರ ಏನಾಗ್ತತೆ ವಾಹ್ ವಾಹ್. ಅಂದರೆ ಎಲ್ಲರೂ ಜೈ ಜೈಕಾರ ಆಗ್ತಾ ಇರ್ತಾರೆ. ನಂತರ ನಾವೆಲ್ಲ ಪರಂಧಾಮಕ್ಕೆ ಹೋಗ್ತೀವಿ. ನಂತರ ಏನಾಗ್ತತೆ, ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ನೀವೀಗ ಈಶ್ವರೀಯ ಸಂತಾನರಾಗಿದ್ದೀರಿ, ನಂತರ ದೈವಿ ಸಂತಾನರಾಗುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಜೀವನವು ವಜ್ರ ಸಮಾನವಾಗಿದೆ. ನೀವು ಭಾರತದ ಸರ್ವಿಸ್ ಮಾಡಿ ಭಾರತವನ್ನು ಶಾಂತಿಯುತವನ್ನಾಗಿ ಮಾಡುತ್ತೀರಿ. ಅಲ್ಲಿ ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇರುತ್ತದೆ. ಈ ನಿಮ್ಮ ಜೀವನವು ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿದೆ. ನೀವೀಗ ರಚಯಿತ ತಂದೆಯನ್ನು ಮತ್ತು ಸೃಷ್ಟಿಚಕ್ರವನ್ನು ಅರಿತುಕೊಂಡಿದ್ದೀರಿ. ಈ ಹಬ್ಬಗಳೆಲ್ಲವೂ ಪರಂಪರೆಯಿಂದ ನಡೆದು ಬರುತ್ತಿದೆ ಎಂದು ಮನುಷ್ಯರು ಹೇಳುತ್ತಾರೆ, ಆದರೆ ಯಾವಾಗಿನಿಂದ ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಯಾವಾಗಿನಿಂದ ಸೃಷ್ಟಿಯು ಆರಂಭವಾಯಿತು ಆಗಿನಿಂದಲೇ ರಾವಣನನ್ನು ಸುಡುವುದು ಇತ್ಯಾದಿಗಳು ಪರಂಪರೆಯಿಂದ ಬಂದಿದೆ ಎಂದು ತಿಳಿಯುತ್ತಾರೆ. ಆದರೆ ಸತ್ಯಯುಗದಲ್ಲಂತೂ ರಾವಣನಿರುವುದಿಲ್ಲ, ಅಲ್ಲಿ ಯಾರೂ ದುಃಖಿಗಳಿರುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ನೆನಪು ಮಾಡುವುದಿಲ್ಲ. ಇಲ್ಲಿ ಎಲ್ಲರೂ ನೆನಪು ಮಾಡುತ್ತಿರುತ್ತಾರೆ. ಪರಮಾತ್ಮನೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆಂದು ತಿಳಿಯುತ್ತಾರೆ. ಆದ್ದರಿಂದ ದಯೆ ತೋರಿಸಿ ನಮ್ಮನ್ನು ದುಃಖದಿಂದ ಮುಕ್ತಗೊಳಿಸಿ ಎಂದು ಹೇಳುತ್ತಾರೆ. ಮಕ್ಕಳೇ ತಂದೆಯನ್ನು ಕರೆಯುತ್ತಾರೆ, ಏಕೆಂದರೆ ಮಕ್ಕಳೇ ಸುಖವನ್ನು ನೋಡುತ್ತೀರಿ. ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ಯಾರೂ ಪವಿತ್ರರಾಗುವುದಿಲ್ಲ, ಅವರು ಶಿಕ್ಷೆಯನ್ನು ಅನುಭವಿಸುವರು. ಅಂದರೆ ಬಾಬಾ ಎಲ್ಲರನ್ನ ಪಾವನ ಮಾಡಿ ವಾಪಸ್ ಕರ್ಕೊಂಡು ಹೋಗಿ ಬಂದರೆ, ಒಂದು ಶಿಕ್ಷಣದಿಂದ ಪಾವನ ಮಾಡ್ತಾರೆ, ಇನ್ನೂ ಒಂದು ಶಿಕ್ಷೆಯಿಂದ. ಶಿಕ್ಷಣದಿಂದ ಅಂದರೆ ಯಾರು ಬಾಬನ ಮಡ್ಲಲ್ಲಿ ಬಾಬನ ನೆನ್ಪು ಮಾಡಿ ಪಾವನ ಆಗ್ತಾರೋ ಅವರು ಬಾಬಾ ತಮ್ಮ ಕಣ್ಣಿನ ರೆಪ್ಪೆ ಮೇಲೆ ಕೂಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾರು ಬಾಬನ ನೆನಪಿನಿಂದ ಪಾವನ ಆಗಲ್ಲೋ, ನಾಳೆ ವಿನಾಶದ ಟೈಮ್ನಾಗ ಬೆಂಕಿ, ಮಳೆ, ಸುನಾಮಿ, ಭೂಕಂಪ, ಬಿರುಗಾಳಿ, ತಿನ್ನಕ್ಕೆ ಅನ್ನ ಸಿಗಲ್ಲ, ಕುಡಿಯೋಕ್ಕೆ ನೀರು ಸಿಗಲ್ಲ, ಅಯ್ಯೋ ಭಗವಂತ ನಾನೇನು ಪಾಪ ಮಾಡಿನಪ್ಪ ಅಂತ ತ್ರಾಯ್ ಅನ್ಬೇಕಾಗ್ತೈತಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಮನಸ್ಸ ವಾಚ ಕರ್ಮಣ ಪವಿತ್ರರಾಗಿರಬೇಕಾಗಿದೆ. ಮನಸ್ಸು ಬಹಳ ಶುದ್ಧವಾಗಿರಬೇಕು. ಅಂತಿಮದಲ್ಲಿ ಮನಸ್ಸಿನಲ್ಲಿಯೂ ಸಹ ಯಾವುದೇ ವ್ಯರ್ಥ ಸಂಕಲ್ಪಗಳು ಬರಬಾರದು. ಒಬ್ಬ ತಂದೆ ವಿನಃ ಮತ್ಯಾರ ನೆನಪು ಬರಬಾರದು. ಇಷ್ಟು ಪರಿಶ್ರಮ ಮಾಡಪಡಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ಈಗ ಮನಸ್ಸಿನಲ್ಲಂತೂ ಬಂದೇ ಬರುತ್ತದೆ. ಇನ್ನೂ ಕರ್ಮಾತೀತ ಸ್ಥಿತಿಯಾಗಿಲ್ಲ. ಆದರೆ ಈಗ ಹನುಮಂತನ ತರಹ ಅಡೋಲರಾಗಿ ಇರಬೇಕು. ಅದರಲ್ಲಿಯೇ ಪರಿಶ್ರಮ ಬೇಕು. ಯಾರು ಆಜ್ಞಾಕಾರಿಗಳು, ಪ್ರಾಮಾಣಿಕರು, ಸುಪುತ್ರರಾಗಿರುವರೋ ಅವರ ಮೇಲೆ ತಂದೆಗೆ ಹೆಚ್ಚಿನ ಪ್ರೀತಿ ಇರುತ್ತದೆ. ಪಂಚವಿಕಾರಗಳ ಮೇಲೆ ಜಯಗಳಿಸದೇ ಇರುವವರು ಅಷ್ಟು ಪ್ರಿಯರಾಗಲು ಸಾಧ್ಯವಿಲ್ಲ. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಕಲ್ಪಕಲ್ಪವೂ ತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತೇವೆ ಅಂದ ಮೇಲೆ ಎಷ್ಟು ಖುಷಿಯ ನಶೆ ಇರಬೇಕು. ಇದು ಸಹ ನಿಮಗೆ ತಿಳಿದಿದೆ. ಸ್ಥಾಪನಾ ಕಾರ್ಯವು ಖಂಡಿತ ಆಗುವುದು. ಈ ಹಳೆಯ ಪ್ರಪಂಚವು ಅವಶ್ಯವಾಗಿ ಸ್ಮಶಾನವಾಗುವುದು. ನಾವು ಸ್ವರ್ಗದಲ್ಲಿ ಹೋಗಲು ಕಲ್ಪದ ಹಿಂದಿನ ಥರ ಪುರುಷಾರ್ಥ ಮಾಡುತ್ತಿರುತ್ತೇವೆ. ಇದಂತೂ ಸ್ಮಶಾನವಲ್ಲವೇ? ಬಾಬಾ ಏನು ಹೇಳಿದರು, ಹಿಂದಿನ ಥರ ಪುರುಷಾರ್ಥ ಮಾಡುತ್ತಿರುತ್ತೇವೆ ಅಂದರು. ಅಂದರೆ ಅಲ್ಲಿ ಏನು ಡ್ರಾಮಾ ಫಿಕ್ಸ್ ಮಾಡ್ಕೊಂಡಿವೋ ಅದೇ ಥರ ಇಲ್ಲಿ ಪುರುಷಾರ್ಥ ನಡೀತಿರ್ತತೆ. ಅದಕ್ಕೆ ಫಿಕ್ಸ್ ಮಾಡ್ಕೊಂಬದ್ರ ಕಡೆ ಅಟೆನ್ಷನ್ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಇದಂತೂ ಸ್ಮಶಾನವಲ್ಲವೇ? ಏಣಿಯ ಚಿತ್ರದಲ್ಲಿ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ತಿಳುವಳಿಕೆಯು ಬಹಳ ಚೆನ್ನಾಗಿದೆ. ಆದರೂ ಸಹ ಇದನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಸಾಗರದ ತೀರದಲ್ಲಿರುವವರು ಸಹ ಪೂರ್ಣ ಅರಿತುಕೊಳ್ಳುವುದಿಲ್ಲ. ನೀವು ಜ್ಞಾನಧನದ ದಾನವನ್ನಂತೂ ಖಂಡಿತ ಮಾಡಬೇಕಾಗಿದೆ. ಧನ ದಾನ ಮಾಡಿದರೆ ಅದೆಂದೂ ಖಾಲಿ ಆಗುವುದಿಲ್ಲ. ದಾನಿ ಮಹಾದಾನಿಗಳೆಂದು ಹೇಳುತ್ತಾರಲ್ಲವೇ? ಯಾರು ಆಸ್ಪತ್ರೆ, ಧರ್ಮಶಾಲೆ ಇತ್ಯಾದಿಗಳನ್ನು ಕಟ್ಟಿಸುವರೋ ಅವರಿಗೆ ಮಹಾದಾನಿಗಳೆಂದು ಹೇಳುತ್ತಾರೆ. ಅದಕ್ಕೆ ಪ್ರತಿಫಲವು ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲಕ್ಕಾಗಿ ಸಿಗುತ್ತದೆ. ತಿಳಿದುಕೊಳ್ಳಿ, ಯಾರಾದರೂ ಧರ್ಮಶಾಲೆ ಕಟ್ಟಿಸಿದರೆ ನಂತರ ಜನ್ಮದಲ್ಲಿ ಮನೆಯ ಸುಖ ಸಿಗುವುದು. ಕೆಲವರು ಬಹಳ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ,
ಧನ ದಾನ ಮಾಡಿದರೆ ರಾಜನ ಮನೆಯಲ್ಲಿ ಅಥವಾ ಸೌಕಾರರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ದಾನದಿಂದ ಆಗುತ್ತಾರೆ. ನೀವು ವಿದ್ಯೆಯಿಂದ ರಾಜ್ಯ ಪದವಿಯನ್ನು ಪಡೆಯುತ್ತೀರಿ. ವಿದ್ಯೆಯು ಈಗ ದಾನವೂ ಇದೆ. ಇಲ್ಲಿ ಡೈರೆಕ್ಟ್ ಆಗಿದೆ, ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿದೆ. ಶಿವ ತಂದೆಯು ವಿದ್ಯೆಯಿಂದ ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಶಿವ ತಂದೆಯ ಬಳಿ ಅವಿನಾಶಿ ಜ್ಞಾನ ರತ್ನಗಳಿವೆ. ಒಂದೊಂದು ರತ್ನವೂ ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದೆ. ಭಕ್ತಿಗೆ ಈ ರೀತಿ ಹೇಳಲಾಗುವುದಿಲ್ಲ, ಇದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ಭಕ್ತಿಯ ಜ್ಞಾನವಿದೆ. ಹೇಗೆ ಭಕ್ತಿ ಮಾಡಬೇಕೆಂದು ಶಿಕ್ಷಣ ಸಿಗುತ್ತದೆ. ನೀವು ಮಕ್ಕಳಿಗೆ ಜ್ಞಾನದ ಅಪಾರ ನಶೆ ಇದೆ. ನಿಮಗೆ ಭಕ್ತಿಯ ನಂತರ ಜ್ಞಾನ ಸಿಗುತ್ತದೆ. ಜ್ಞಾನದಿಂದ ವಿಶ್ವದ ರಾಜ್ಯಭಾಗ್ಯದ ಅಪಾರ ನಶೆ ಏರುತ್ತದೆ. ಯಾರು ಹೆಚ್ಚು ಸರ್ವಿಸ್ ಮಾಡುವರೋ ಅವರಿಗೆ ನಶೆ ಏರುವುದು. ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿಯೂ ಚೆನ್ನಾಗಿ ಭಾಷಣ ಮಾಡುವವರನ್ನೇ ಕರೆಸುತ್ತಾರಲ್ಲವೇ, ಅಲ್ಲಿಯೂ ಸಹ ಅವಶ್ಯವಾಗಿ ನಂಬರ್ವಾರ್ ಇರುತ್ತಾರೆ. ಮಹಾರಥಿ, ಕುದುರೆ ಸವಾರ, ಕಾಲಾಳುಗಳಿರುತ್ತಾರೆ. ದಿಲ್ವಾಡ ಮಂದಿರದಲ್ಲಿಯೂ ನೆನಪಾರ್ಥ ಮಾಡಲ್ಪಟ್ಟಿದೆ. ಇದು ಚೈತನ್ಯ ದಿಲ್ವಾಡ ಮಂದಿರ, ಇದು ಜಡಮಂದಿರವಾಗಿದೆ ಎಂದು ನೀವು ಹೇಳುತ್ತೀರಿ. ನೀವು ಗುಪ್ತವಾಗಿದ್ದೀರಿ, ಆದ್ದರಿಂದ ನಿಮ್ಮನ್ನು ತಿಳಿದುಕೊಂಡಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ರಾಜ ಋಷಿಗಳು, ಅವರು ಹಠಯೋಗಿ ಋಷಿಗಳಾಗಿದ್ದಾರೆ. ನಾವು ರಾಜ ಋಷಿಗಳು ಅಂದ್ರೆ ಏನು? ಕರ್ಮೇಂದ್ರಿಯಗಳ ಮೇಲೆ ನಮ್ಮ ಆತ್ಮ ರಾಜ. ನಾವು ಮನೆಯಲ್ಲಿದ್ದೇ ಏನು ಜೀವನ್ ಮುಕ್ತಿ ಪಡಿತೀವಿ. ಯಾಕೆ? ಡೈರೆಕ್ಟ್ ಕನೆಕ್ಷನ್ ಐತೆ. ತಂದೆ ಜೊತೆಗೆ ಶಕ್ತಿ ತುಂಬ್ತಾ ಇರ್ತಾರೆ. ಆ ಶಕ್ತಿ ಇದ್ದಾಗ ನಾವು ಸಂತೆಯಲ್ಲಿದ್ದರೂ ಪರಂಧಾಮದಲ್ಲಿರ್ತೀವಿ. ರಾಜಯೋಗಿಗಳು, ಯಾವುದು ನಮಗೆ ವಿಘ್ನ ಆಗಲ್ಲ. ಯಾವ ಪರಿಸ್ಥಿತಿಗಳು, ಯಾವ ಮಾತುಗಳು ನಮಗೆ ವಿಘ್ನ ಆಗಲ್ಲ. ಅವರೇನು ಹಠಯೋಗಿಗಳು, ಋಷಿ ಮುನಿಗಳು. ಅವರೇನು ಮನೆ ಮಠ ಬಿಟ್ಟು ಕಾಡಿಗೆ ಹೋದ್ರು. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಜ್ಞಾನೇಶ್ವರಿಯಾಗಿದ್ದೀರಿ. ಜ್ಞಾನಸಾಗರ ನಿಮಗೆ ಜ್ಞಾನವನ್ನು ಕೊಡುತ್ತಾರೆ. ನೀವು ಅವಿನಾಶಿ ಸರ್ಜನ್ನ ಮಕ್ಕಳಾಗಿದ್ದೀರಿ. ತಜ್ಞರೇ ಮಾಡಿ ನೋಡುವರು. ಯಾರು ತಮ್ಮ ನಾಡಿಯನ್ನೇ ಅರಿತುಕೊಳ್ಳುವುದಿಲ್ಲವೋ ಅವರು ಅನ್ಯರನ್ನು ಹೇಗೆ ಅರಿತುಕೊಳ್ಳುವರು? ನೀವು ಅವಿನಾಶಿ ಸರ್ಜನ್ನ ಮಕ್ಕಳಾಗಿದ್ದೀರಿ. ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು. ಇದು ಜ್ಞಾನದ ಇಂಜೆಕ್ಷನ್ ಆಗಿದೆಯಲ್ಲವೇ? ಆತ್ಮಕ್ಕೆ ಈ ಇಂಜೆಕ್ಷನ್ ಹಾಕಲ್ಪಡುತ್ತದೆ. ಈ ಮಹಿಮೆಯೂ ಈಗಿನದಾಗಿದೆ. ಸದ್ಗುರುವಿನದೇ ಮಹಿಮೆಯಾಗಿದೆ. ಗುರುಗಳಿಗೂ ಜ್ಞಾನದ ಇಂಜೆಕ್ಷನ್ ಅನ್ನು ಸದ್ಗುರುವೇ ಕೊಟ್ಟಿದ್ದಾರೆ. ನೀವು ಅವಿನಾಶಿ ಸರ್ಜನ್ನ ಮಕ್ಕಳಾಗಿದ್ದೀರಿ. ಅಂದ ಮೇಲೆ ನಿಮ್ಮ ಕರ್ತವ್ಯ ಆಗಿದೆ ಜ್ಞಾನದ ಇಂಜೆಕ್ಷನ್ ಕೊಡುವುದು. ವೈದ್ಯರಲ್ಲಿಯೂ ಕೆಲವರು ತಿಂಗಳಿಗೆ ₹1,00,000, ಕೆಲವರು ಕೇವಲ ₹500 ಸಂಪಾದಿಸುತ್ತಾರೆ. ನಂಬರ್ವಾರ್ ಒಬ್ಬರು ಇನ್ನೊಬ್ಬರ ಬಳಿ ಹೋಗುತ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಇಂಥವರನ್ನು ಗಲ್ಲಿಗೇರಿಸಬೇಕೆಂದು ನಿರ್ಣಯವಾಗುತ್ತದೆ. ಮತ್ತೆ ಅದನ್ನು ರಾಷ್ಟ್ರಪತಿಯ ಬಳಿ ಮನವಿ ಮಾಡುತ್ತಾರೆ. ಆಗ ಅವರು ಕ್ಷಮಿಸಿಬಿಡುತ್ತಾರೆ. ನೀವು ಮಕ್ಕಳಿಗಂತೂ ನಶೆ ಇರಬೇಕು, ಉದಾರ ಚಿತ್ತರಾಗಬೇಕು. ಈ ಭಗೀರಥಿನಲ್ಲಿ ತಂದೆಯು ಪ್ರವೇಶವಾದರು. ಬಾಬಾ ಏನು ಹೇಳ್ತಾರೆ, ಈ ಭಗೀರಥನಲ್ಲಿ ತಂದೆಯು ಪ್ರವೇಶವಾದರು. ಆಗ ಇವರನ್ನು ಉದಾರ ಚಿತ್ತವನ್ನಾಗಿ ಮಾಡಿದರಲ್ಲವೇ? ತಾವಂತೂ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ಬಂದು ಇವರಲ್ಲಿ ಬಂದು ಮಾಲೀಕನಾಗಿ ಕುಳಿತು ಬಿಟ್ಟರು. ಇದೆಲ್ಲವನ್ನು ಭಾರತದ ಕಲ್ಯಾಣಕ್ಕಾಗಿ ತೊಡಿಸಬೇಕೆಂದು ಹೇಳಿದರು. ಉದಾರ ಚಿತ್ತರನ್ನಾಗಿ ಮಾಡಿದ್ರಂದ್ರೇನು? 9 ಕೋಟಿ. ಯಾವಾಗ? 1936ರಲ್ಲಿ. ಆವಾಗ 1 ಪೈಸೆಗೂ ಬೆಲೆ ಇತ್ತು. ಅವಾಗಿನ 9 ಕೋಟಿ ಇವಾಗಿನ 9,000 ಕೋಟಿ ಆಗ್ತಿತ್ತೋ ಜಾಸ್ತಿ ಆಗ್ತಿತ್ತು. ಅಷ್ಟನ್ನು ಏನು ಮಾಡಿದ್ರು? ಬ್ರಹ್ಮ ತಂದೆ ದಾನ ಮಾಡಿದ್ರು, ಶಿವಬಾಬುಗೆ ದಾನ ಮಾಡಿದ್ರು. ಹೌದಾ? ಕೆಲವರು ಅದಕ್ಕೂ ಏನೋ ಸಂಕಲ್ಪ ಮಾಡ್ತಾ ಇರ್ತಾರೆ. ಹೌದಾ? ನೋಡ್ರಿ, ಈಗ ಬ್ರಹ್ಮ ತಂದೆ ಅಷ್ಟು, ಮತ್ತೇನು ಅವ್ರೇನು ಸನ್ಯಾಸಿಗಳಲ್ಲ, ಅವರಿಗೂ ಮಕ್ಕಳಿದ್ರು. ಆದರೂ ಅಷ್ಟು ದಾನ ಮಾಡಿದ್ರಲ್ಲ. ಆ ದಾನ ಮಾಡಬೇಕಂದ್ರೆ ಅವ್ರು ಎಷ್ಟು ಅನುಭವ ಮಾಡಿದ್ದಾರು ಭಗವಂತನ. ಹೌದಾ? ಅವ್ರು ಯಾಕೆ ಮಾಡಿದರು? ಬ್ರಹ್ಮ ತಂದೆ ಸಣ್ಣವರಿದ್ದ ಬಡವರಾಗಿರ್ತಾರೆ, ಬೆಳೆದಂಗೆಲ್ಲ ಶ್ರೀಮಂತರಾಗ್ತಾರೆ. ಅಂದರೆ ಇದು ತಂದೆ ಕೊಟ್ಟಿದ್ದೆ, ತಂದೆಗೆ ನಾನು ಕೊಡ್ತೀನಿ ಅಂತ ಒಂದು ಭಾವನೆ. ಇನ್ನೊಂದು ಭಾವನೆ ಏನು? ನನಗೆ ಕೊಟ್ಟು ಭಗವಂತ ನನ್ನ ಮಕ್ಕಳಿಗೆ ಕೊಡ್ಲಾರ ನೀನು, ನಿಶ್ಚಯ ಇರ್ತತೆ. ಅದಕ್ಕೆ ನಾವು ಹೆಚ್ಚು ಯೋಗ ಮಾಡ್ದಂಗಲ್ಲ, ಅಲ್ಲಿ ಸೇವೆ ಮುಂದುವರೆದಂಗಲ್ಲ, ತಂದೆಯ ಸ್ನೇಹ, ತಂದೆಯ ಸಹಯೋಗ, ಪ್ರೀತಿ, ನಾವು ಎಂಥ ಕಷ್ಟ ಸಮಸ್ಯೆಯಲ್ಲಿದ್ದರೂ ಪಾರಾಗೋದು,
ಇಂಥವನ್ನು ಅನುಭವ ಮಾಡಿದಾಗ ನಿಶ್ಚಯ ಆಗ್ತಾ ಹೋಗ್ತೈತೆ. ಆಗ ಎಲ್ಲ ಸೇವೆಯಲ್ಲಿ ನಾವು ಯಾಕೆ ಭಾಗ್ಯ ಪಡಿಬಾರ್ದು ಅನ್ನೋದು ಬರುತ್ತೆ. ಎಲ್ಲದಕ್ಕೆ ಆಧಾರ ಅನುಭವ. ಅದಕ್ಕೆ ಅವರು ಅನುಭವ ಮಾಡಿದ್ರು, ಅದಕ್ಕೆ ಉದಾರ ಚಿತ್ತವಾಗಿ ದಾನ ಮಾಡಿದ್ರು. ಬಾಬಾ ಹೇಳಿದ್ರು ಇವರಿಗೆ, ನಿನ್ನಿಂದ ಕಲ್ಯಾಣ ಆಗಬೇಕು, ಎಲ್ಲದನ್ನು ತೊಡಗಿಸು ಅಂದರು. ಎಲ್ಲದನ್ನು ತೊಡಗಿಸ್ಬಿಟ್ರು. ನೀವು ಭಾರತದ ಕಲ್ಯಾಣವಾರ್ಥವಾಗಿಯೇ ಹಣವನ್ನು ತೊಡಗಿಸುತ್ತೀರಿ. ನೀವು ಹಣವನ್ನು ಎಲ್ಲಿಂದ ತರುತ್ತೀರಿ ಎಂದು ಯಾರಾದರೂ ಕೇಳಿದರೆ ತಿಳಿಸಿ. ನಾವು ನಮ್ಮದೇ ತನು ಮನ ಧನದಿಂದ ಸರ್ವಿಸ್ ಮಾಡುತ್ತೇವೆ. ನಾವು ರಾಜ್ಯಭಾರ ಮಾಡುತ್ತೇವೆ ಅಂದ ಮೇಲೆ ಹಣವನ್ನು ನಾವೇ ಮಾಡುತ್ತೇವೆ, ನಾವೇ ತೊಡಗಿಸುತ್ತೇವೆ. ನಾವು ನಮ್ಮ ಹಣವನ್ನೇ ಖರ್ಚು ಮಾಡುತ್ತೇವೆ. ನಾವು ಬ್ರಾಹ್ಮಣರು ಶ್ರೀಮತದಂತೆ ರಾಜ್ಯ ಸ್ಥಾಪನೆ ಮಾಡುತ್ತೇವೆ. ಯಾರು ಬ್ರಾಹ್ಮಣರಾಗುವರೋ ಅವರೇ ಖರ್ಚು ಮಾಡುತ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗಬೇಕಾಗಿದೆ. ಏನು ಇಲ್ಲಿ ನಾವೇ ಖರ್ಚು ಮಾಡಬೇಕು. ಬಾಬಾ ಈ ಪಾಯಿಂಟ್ ಕೂಡ ಹೇಳ್ಯಾರ. ನಾನೇನಾದರೂ ಒಂದು ಮಾರ್ವಾಡಿಗೆ ಸಾಕ್ಷಾತ್ಕಾರ ಮಾಡಿಸಿನಂದರೆ ತಂದು ಸುರಿತಾರೆ. ಆದರೆ ನನಗೆ ಅವ್ರ ದುಡ್ಡು ಬೇಕಾಗಿಲ್ಲ. ನನ್ನ ಮಕ್ಕಳೇ, ನನ್ನ ಬಡ ಮಕ್ಕಳೇ ಭಾಗ್ಯ ತುಂಬ್ಕೊಂಬಲಿ, ಇಲ್ಲಿ ಧನ ಸೇವೆ ಮಾಡಲಿ ಅಂತ ನಾನು ನಿಮಗೆ ಅವಕಾಶ ಕೊಟ್ಟೀನಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾವೇ ಏನು ಮಾಡಬೇಕು, ಇಲ್ಲಿ ನಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಭಾಗ್ಯನ ತುಂಬ್ಕೋಬೇಕು. ಧನ ಸೇವೆ ಮಾಡಿದರೆ ಸಂಪತ್ತು ಸಿಗ್ತತೆ. ಇದು ಪರಮಾತ್ಮನ ಬ್ಯಾಂಕು. 1 ರೂಪಾಯಿಗೆ 5 ಕೋಟಿ ರೂಪಾಯಿ ಸಿಗುವಂಥ ಬ್ಯಾಂಕು. ಇನ್ನೂ ಒಂದು ಪಾಯಿಂಟ್ ಏನಂದರೆ, ನಾವು ರಾಜ್ಯಭಾರ ಮಾಡುತ್ತೇವೆ ಅಂದ ಮೇಲೆ ಹಣವನ್ನು ನಾವೇ ತೊಡಗಿಸುತ್ತೇವೆ. ನಾವು ನಮ್ಮ ಹಣವನ್ನೇ ಖರ್ಚು ಮಾಡುತ್ತೇವೆ. ನಾವು ಬ್ರಾಹ್ಮಣರು ಶ್ರೀಮತದಂತೆ ರಾಜ್ಯ ಸ್ಥಾಪನೆ ಮಾಡುತ್ತೇವೆ. ಯಾರು ಬ್ರಾಹ್ಮಣರಾಗುವರೋ ಅವರೇ ಖರ್ಚು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಎಲ್ಲ ಚಿತ್ರಗಳನ್ನು ಟ್ರಾನ್ಸ್ಲೇಟ್ಲಿಂದ ಮಾಡಿಸಿ, ಆಗ ಮನುಷ್ಯರಿಗೆ ಆಕರ್ಷಣೆಯಾಗುವುದು. ನೋಡಿದವರಿಗೆ ಕೂಡಲೇ ಬಾಣವು ನಾಟಲಿ. ಕೆಲವರು ಜಾದುವೆಂದು ತಿಳಿದು ಹೆದರಿ ಬರುವುದೇ ಇಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಇದು ಜಾದು ಅಲ್ಲವೇ? ಭಗವಾನ್ ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಹಠಯೋಗಿಗಳೆಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ. ನೀವು ಮಂದಿರಕ್ಕೆ ಯೋಗ್ಯರಾಗುತ್ತಿದ್ದೀರಿ. ಈ ಸಮಯದಲ್ಲಿ ಇಡೀ ವಿಶ್ವವೇ ಬೇಹದ್ದಿನ ಲಂಕೆಯಾಗಿದೆ. ಇಡೀ ವಿಶ್ವದಲ್ಲಿ ರಾವಣ ರಾಜ್ಯವಿದೆ. ಆದರೆ ಸತ್ಯ ತ್ರೇತಾಯುಗದಲ್ಲಿ ರಾವಣ ಮೊದಲಾದವರಿರಲು ಹೇಗೆ ಸಾಧ್ಯ? ತಂದೆ ತಿಳಿಸುತ್ತಾರೆ, ಈಗ ನಾನು ಏನನ್ನು ತಿಳಿಸುತ್ತೇನೆಯೋ ಅದನ್ನೇ ಕೇಳಿರಿ. ಈ ಕಣ್ಣುಗಳಿಂದ ಏನನ್ನೂ ನೋಡಬೇಡಿ. ಈ ಹಳೆಯ ಪ್ರಪಂಚವೇ ವಿನಾಶವಾಗಲಿದೆ. ಆದ್ದರಿಂದ ನಾವು ನಮ್ಮ ಶಾಂತಿಧಾಮ ಸುಖಧಾಮವನ್ನೇ ನೆನಪು ಮಾಡುತ್ತೇವೆ. ಬಾಬಾ ಏನು ಹೇಳಿದರು? ಕಣ್ಣಿಂದ ಏನು ನೋಡಬೇಡ್ರಿ, ಶಾಂತಿಧಾಮ ಸುಖಧಾಮ ನೋಡ್ರಿ ಅಂದರು. ಅಂದರೆ ಏನರ್ಥ? ಈಗ ಇಲ್ಲಿ ಏನು ನಾವು ಒಂದು 10 ಅಂತಸ್ತಿನ ಮನೆ ಕಟ್ಟಿದ್ರು ಅದು ಇನ್ನೂ ಅನುಭವಿಸೋಕೆ ದಿನಗಳಿರೋದು ಕೇವಲ ಇನ್ನೊಂದು 10 ವರ್ಷ ಮಾತ್ರ. ಎಲ್ಲದು ಮಣ್ಣಾಗಿ ಹೋಗ್ತದೆ. ಆದರೆ ಇಲ್ಲಿ ಮನೆ ಕಟ್ಟೋದ್ರ ಕಡೆ ಲಕ್ಷ್ಯ ಬೇಡ. ಅಲ್ಲಿ ಬಂಗಾರದ ಮನೆಯಾಗ ರಾಜ್ಯ ಸಿಂಹಾಸನದ ಮೇಲೆ ಪಡೆಯೋದ್ರ ಕಡೆ ನಮ್ಮ ಲಕ್ಷ್ಯ ಇರಲಿ. ಯಾಕೆಂದರೆ ಈ ದೇಹದ ಜಗತ್ತಿನಲ್ಲಿ ಆಕರ್ಷಣೆ ಹೋಯ್ತು ಅಂದರೆ ಅಲ್ಲಿ ಸರಿಗೆ ಅಮೃತ ವೇಳೆ ಅಟೆಂಡ್ ಮಾಡೋಕ್ಕಾಗಲ್ಲ, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಪುರುಷಾರ್ಥ ಕಡಿಮೆ ಆಗ್ತೈತೆ. ಅದಕ್ಕೆ ಇದ್ರ ಕಡೆ ಲಕ್ಷ್ಯ ಬೇಡ, ಅದು ಸುಖಧಾಮ, ಅದನ್ನ ನೆನಪು ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಶಾಂತಿಧಾಮ ಮತ್ತು ನಾವು ಸಂಪೂರ್ಣ ಪಾವನ ಆಗಲಿಲ್ಲ ಅಂದರೆ ಶಿಕ್ಷೆ ಭೋಗಿಸ್ಬೇಕಾಗ್ತೈತಲ್ಲ, ಅದ್ರ ಕಡೆಗೂ ಗಮನ ಇರಬೇಕು. ನೀವೀಗ ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಿ. ಇವರು ನಂಬರ್ 1 ಪೂಜ್ಯರಾಗುತ್ತಿದ್ದರು. ನಾರಾಯಣನ ಬಹಳ ಪೂಜೆ ಮಾಡುತ್ತಿದ್ದರು ಬ್ರಹ್ಮ ತಂದೆ. ಈಗ ಪುನಃ ಪೂಜ್ಯ ನಾರಾಯಣನಾಗುತ್ತಿದ್ದಾರೆ. ಈಗ ಪುನಃ ನೀವು ಸಹ ಪುರುಷಾರ್ಥ ಮಾಡಿ ಆಗಬಲ್ಲಿರಿ. ರಾಜಧಾನಿಯಂತೂ ನಡೆಯುತ್ತದೆ ಅಲ್ಲವೇ? ಹೇಗೆ ಎಡ್ವರ್ಡ್ ದಿ ಫಸ್ಟ್, ಎಡ್ವರ್ಡ್ ದಿ ಸೆಕೆಂಡ್ ಎಂದು ನಡೆಯುತ್ತದೆ ಅಂದರೆ ಪೋಪರ್ದು ಹಿಂಗೆ ಫಸ್ಟ್ ರಾಜ, ಸೆಕೆಂಡ್ ರಾಜ ಅಂತ ಹಿಂಗೆ ಅವು ಇರ್ತಾವೆ. ಅಲ್ಲಿ ಸತ್ಯಯುಗದಾಗ ಕೂಡ ಫಸ್ಟ್ ಸಿಂಹಾಸನದಲ್ಲಿ ಕೂತವರು 1ನೇ ನಾರಾಯಣ, 1ನೇ ಲಕ್ಷ್ಮಿ. ಆಮೇಲೆ 2ನೇ ನಾರಾಯಣ, 2ನೇ ಲಕ್ಷ್ಮಿ, 3ನೇ ನಾರಾಯಣ, 3ನೇ ಲಕ್ಷ್ಮಿ. ಅಲ್ಲಿ ಕೂಡ 8 ಗದ್ದಿಗಳು ನಡೀತವೆ. ಬಾಬಾ ಏನಂತಾರೆ,
ನೀವು ಸರ್ವವ್ಯಾಪಿ ಎಂದು ಹೇಳಿ ನನ್ನ ತಿರಸ್ಕಾರ ಮಾಡುತ್ತಾ ಬಂದಿದ್ದೀರಿ. ಆದರೂ ಸಹ ನಾನು ನಿಮಗೆ ಉಪಕಾರ ಮಾಡುತ್ತೇನೆ. ಈ ಆಟವೇ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ. ಕಲ್ಪದ ಹಿಂದೆ ಯಾರು ಪುರುಷಾರ್ಥ ಮಾಡಿದ್ದರೋ ಅವರೇ ಡ್ರಾಮಾನುಸಾರ ಮಾಡುತ್ತಾರೆ. ಯಾವ ಮಕ್ಕಳಿಗೆ ಸರ್ವಿಸಿನ ಆಸಕ್ತಿ ಇರುವುದೋ ಅವರಿಗೆ ಹಗಲು ರಾತ್ರಿ ಇದೇ ಚಿಂತನೆ ಇರುತ್ತದೆ. ನೀವು ಮಕ್ಕಳಿಗೆ ತಂದೆಯಿಂದ ಮಾರ್ಗ ಸಿಕ್ಕಿದೆ ಅಂದ ಮೇಲೆ ನೀವು ಮಕ್ಕಳಿಗೆ ಸೇವೆ ಇಲ್ಲದೆ ಮತ್ತೇನೂ ಇಷ್ಟವಾಗುವುದಿಲ್ಲ. ಪ್ರಾಪಂಚಿಕ ವಾತಾವರಣವೂ ಇಷ್ಟವಾಗುವುದಿಲ್ಲ. ಸೇವಾದಾರಿಗಳಿಗೆ ಸೇವೆ ಮಾಡದೆ ವಿಶ್ರಾಂತಿ ಎನಿಸುವುದಿಲ್ಲ. ಶಿಕ್ಷಕರಿಗೆ ಓದಿಸುವುದರಲ್ಲಿಯೇ ಮಜಾ ಬರುತ್ತದೆ. ನೀವೀಗ ಉತ್ತಮ ಶಿಕ್ಷಕರಾಗಿದ್ದೀರಿ. ನಿಮ್ಮ ಕರ್ತವ್ಯವೇ ಇದಾಗಿದೆ. ಶಿಕ್ಷಕರು ಎಷ್ಟು ಚೆನ್ನಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರು, ಅವರಿಗೆ ಅಷ್ಟೇ ಬಹುಮಾನವು ಸಿಗುವುದು. ಅವರಿಗೆ ಓದಿಸದೆ ವಿಶ್ರಾಂತಿ ಎನಿಸುವುದಿಲ್ಲ. ಪ್ರದರ್ಶನ ಮೊದಲಾದವುಗಳಲ್ಲಿ ರಾತ್ರಿ 12 ಗಂಟೆಯಾದರೂ ಸಹ ಖುಷಿ ಇರುತ್ತದೆ. ಸುಸ್ತಾಗಿರುತ್ತದೆ. ಗಂಟಲು ಕಟ್ಟಿ ಹೋದರೂ ಸಹ ಖುಷಿಯಾಗಿರುತ್ತಾರೆ. ಈಶ್ವರೀಯ ಸೇವೆಯಲ್ಲವೇ ಇದು ಬಹಳ ಶ್ರೇಷ್ಠ ಸೇವೆಯಾಗಿದೆ. ಅವರಿಗೆ ಮತ್ತೇನು ಮಧುರವೆನಿಸುವುದಿಲ್ಲ. ನಾವು ಈ ಮನೆ ಇತ್ಯಾದಿಗಳೇನು ತೆಗೆದುಕೊಂಡು ಏನು ಮಾಡಬೇಕು, ನಾವಂತೂ ಓದಿಸಬೇಕಾಗಿದೆ, ಇದೇ ಸರ್ವಿಸ್ ಮಾಡಬೇಕಾಗಿದೆ ಎಂದು ಹೇಳುತ್ತಾರೆ. ಆಸ್ತಿಯಲ್ಲಿ ಕಿರಿಕಿರಿಯನ್ನು ನೋಡಿದಾಗ ಈ ಚಿನ್ನ ಇತ್ಯಾದಿಗಳು ಏತಕ್ಕೆ ಬೇಕು, ಕಿವಿಗಳನ್ನು ಕತ್ತರಿಸಿಕೊಳ್ಳಬೇಕಾಗುತ್ತದೆ ಎಂದೇ ಹೇಳುತ್ತಾರೆ. ಸೇವೆಯಿಂದಲೇ ದೋಣಿಯು ಪಾರಾಗುವುದು. ತಂದೆ ಹೇಳುತ್ತಾರೆ, ಮನೆಯೂ ಸಹ ಬಲೆ ಅವರ ಹೆಸರಿನಲ್ಲಿಯೇ ಇರಲಿ. ಬಿಕೆಗಳಂತೂ ಸರ್ವಿಸ್ ಮಾಡಬೇಕಾಗಿದೆ. ಈ ಸೇವೆಯಲ್ಲಿ ಯಾವುದೇ ಬಂಧನವೂ ಇಷ್ಟವಾಗುವುದಿಲ್ಲ. ಕೆಲವರಿಗೆ ಮೋಹವು ಸೆಳೆಯುತ್ತದೆ, ಕೆಲವರಿಗೆ ಮೋಹವು ಕಳೆದಿರುತ್ತದೆ. ತಂದೆ ತಿಳಿಸುತ್ತಾರೆ, ಮನ್ಮನಾಭವ, ಇದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಬಹಳ ಸಹಯೋಗ ಸಿಗುತ್ತದೆ. ಈ ಸೇವೆಯಲ್ಲಿ ತೊಡಗಿರಿ, ಇದರಿಂದ ಬಹಳ ಸಂಪಾದನೆ ಇದೆ. ಮನೆ ಇತ್ಯಾದಿಗಳ ಮಾತಿದೆ. ಮನೆಯನ್ನು ಕೊಟ್ಟು ಮತ್ತೆ ಬಂಧನ ಹಾಕುವಂತಿದ್ದರೆ ಅಂಥವರದ್ದನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ಸೇವೆಯನ್ನು ಅರಿತುಕೊಂಡಿಲ್ಲವೋ ಅವರು ಏನೂ ಪ್ರಯೋಜನಕ್ಕಿಲ್ಲ. ಶಿಕ್ಷಕರು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಆಗದಿದ್ದರೆ ಅವರೇನು ಕೆಲಸಕ್ಕೆ ಬರುವರು. ಸಹಯೋಗಿಗಳ ಬಹಳ ಅವಶ್ಯಕತೆ ಇರುತ್ತದೆ ಅಲ್ಲವೇ. ಇದರಲ್ಲಿ ಕನ್ಯೆಯರು ಮಾತೆಯರ ಅವಶ್ಯಕತೆ ಹೆಚ್ಚಿನದಾಗಿರುತ್ತದೆ. ಮಕ್ಕಳು ತಿಳಿದುಕೊಳ್ಳುತ್ತಾರೆ, ತಂದೆಯು ಶಿಕ್ಷಕನಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಶಿಕ್ಷಕರಾಗಬೇಕು. ಶಿಕ್ಷಕರು ಮತ್ಯಾವುದೇ ಕೆಲಸವನ್ನು ಮಾಡಬಾರದೆಂದಲ್ಲ, ಎಲ್ಲ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ದಿನ ರಾತ್ರಿ ಸರ್ವಿಸಿನ ಚಿಂತೆಯಲ್ಲಿರಬೇಕಾಗಿದೆ. ಮತ್ತೆಲ್ಲ ಸೆಳೆತಗಳನ್ನು ಕತ್ತರಿಸಬೇಕಾಗಿದೆ. ಸೇವೆ ಮಾಡದೆ ವಿಶ್ರಾಂತಿ ಎನಿಸುವುದಿಲ್ಲ. ಆದ್ದರಿಂದ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ. ತಂದೆಯ ಸಮಾನ ಉದಾರ ಚಿತ್ತರಾಗಬೇಕಾಗಿದೆ. ಎಲ್ಲರ ನಾಡಿ ನೋಡಿ ಸೇವೆ ಮಾಡಬೇಕಾಗಿದೆ. ಬಾಬಾ ಏನಂತಾರೆ, ನಾಡಿ ನೋಡಿ ಸೇವೆ ಮಾಡ್ರಿ ಅಂದರು. ಅಂದ್ರೇನು, ನಾವು ಅಲ್ಲಿ ಹೇಳಿದಾಗ ನಮ್ಮ ಮಾತಿಗೆ ಅವ್ರು ರೆಸ್ಪಾನ್ಸ್ ಮಾಡಿದರೆ ನಾವು ಕಂಟಿನ್ಯೂ ಮಾಡಬೇಕು. ಕೆಲವ್ರು ಮುಖ ತಿರುಗಿಸ್ತಿರ್ತಾರೆ. ಆ ಥರ ಇರೋರಿಗೆ ನಾವು ಹೇಳೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅವ್ರು ಸತ್ಯಯುಗದಾಗ ಬರೋರಲ್ಲ, ತೆರೆದ ಬರೋರಲ್ಲ ಅಂದರೆ ಅವ್ರಿಗೆ ಜ್ಞಾನನ ಒಪ್ಪೋದೇ ಇಲ್ಲ. ಆಮೇಲೆ ಕೆಲವರು ವಾದ ಮಾಡೋಕ್ಕೆ ಶುರು ಮಾಡ್ತಾರೆ, ನಾವು ದೊಡ್ಡ ಪಂಡಿತರು ಅನ್ನೋ ಥರ, ನಮ್ಮದೇ ಕರೆಕ್ಟ್ ಅಂತ ವಾದ ಮಾಡ್ತಿರ್ತಾರೆ. ಅಂಥವ್ರತಾಗೂ ವಾದ ಮಾಡೋ ಅವಶ್ಯಕತೆ ಇಲ್ಲ. ಅಂತಿಮದಲ್ಲಿ ಎಲ್ಲರೂ ಒಪ್ಪುತ್ತಾರೆ. ಸಾಕ್ಷಾತ್ಕಾರ ಆಗೇ ಆಗ್ತೈತಿ. ಅಂಥವ್ರ ಹತ್ರನೂ ವಾದ ಮಾಡೋ ಅವಶ್ಯಕತೆ ಇಲ್ಲ. ನಾಡಿ ನೋಡಿ, ಆಗಲೇ ಭಕ್ತಿಯ ಗುರುತುಗಳಿರ್ತವೆ. ಮಾಲೆ ಮಣಿ ಇರ್ತತೆ, ಹಣೆ ಮೇಲೆ ತಿಲಕ ವಿಭೂತಿ ಇರುತ್ತೆ. ಆವಾಗಲೇ ಆ ಭಕ್ತಿಯ ಗುರುತುಗಳಿದ್ದಾಗ ಅವ್ರನ್ನ ನೋಡಿ ಹೇಳಬೇಕು. ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟಾಗ ಮುಂದುವರಿಸ್ಬೇಕು. ಈ ಥರ ನಾಡಿ ನೋಡಿ ಸೇವೆ ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ, ತಮ್ಮ ತನು ಮನ ಧನವನ್ನು ಭಾರತದ ಕಲ್ಯಾಣದಲ್ಲಿ ತೊಡಗಿಸಬೇಕಾಗಿದೆ. ಅಚಲ ಅಡೋಲರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಬೇಕಾಗಿದೆ. ವರದಾನ: ಏಕೆ, ಏನು ಎನ್ನುವ ಪ್ರಶ್ನೆಯ ಜಾಲದಿಂದ ಸದಾ ಮುಕ್ತರಾಗಿರುವಂಥ ವಿಶ್ವ ಸೇವಾದಾರಿ ಚಕ್ರವರ್ತಿ ಭವ. ಏನು ಹೇಳಿದರು ಬಾಬಾ? ಏಕೆ, ಏನು ಅನ್ನೋ ಜಾಲ ಇಲ್ಲ, ಎಲ್ಲದರಲ್ಲಿ
ಸಂಪೂರ್ಣ ಬಿಂದು ಸ್ವರೂಪ ಇರ್ತಾರಂದ್ರೆ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರು ಬಾಬಾ, ವಿಶ್ವ ಸೇವಾದಾರಿ ಚಕ್ರವರ್ತಿ ಅಂದರು. ಯಾವಾಗ ಸುದರ್ಶನ ಚಕ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಚಲಿಸುವ ಬದಲು ತಪ್ಪಾದ ದಿಕ್ಕಿನಲ್ಲಿ ಹೋಗಿ ಬಿಡುತ್ತದೆ, ಆಗ ಮಾಯಾಜೀತರಾಗುವ ಬದಲು ಪರದರ್ಶನದ ಗೊಂದಲದ ಚಕ್ರದಲ್ಲಿ ಬಂದು ಬಿಡುವಿರಿ. ಯಾವುದರಿಂದ ಏಕೆ ಮತ್ತು ಏನು ಎನ್ನುವ ಪ್ರಶ್ನೆಯ ಜಾಲವಾಗಿ ಬಿಡುವುದು. ಯಾವುದನ್ನು ಸ್ವಯಂ ನಾವೇ ರಚಿಸುತ್ತೇವೆ ಮತ್ತೆ ನಂತರ ಸ್ವಯಂ ಸಿಕ್ಕಿ ಹಾಕಿಕೊಂಡು ಬಿಡುವಿರಿ. ಆದ್ದರಿಂದ ಜ್ಞಾನಪೂರ್ಣರಾಗಿ ಸ್ವದರ್ಶನ ಚಕ್ರ ತಿರುಗಿಸುತ್ತಾ ಇರಿ. ಆಗ ಏಕೆ ಏನು ಎನ್ನುವ ಪ್ರಶ್ನೆಗಳ ಜಾಲದಿಂದ ಮುಕ್ತರಾಗಿ ಯೋಗಯುಕ್ತ ಜೀವನ್ಮುಕ್ತ ಚಕ್ರವರ್ತಿಯಾಗಿ ತಂದೆಯ ಜೊತೆ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸುತ್ತುತ್ತಿರುವಿರಿ. ವಿಶ್ವ ಸೇವಾದಾರಿ ಚಕ್ರವರ್ತಿ ರಾಜ ಆಗಿ ಬಿಡುವಿರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸ್ವದರ್ಶನ ಚಕ್ರ ತಿರುಗಿಸಿದಷ್ಟು ಚಕ್ರವರ್ತಿ ರಾಜರಾಗ್ತೀರಿ ಅಂತ ಹೇಳಿದರು ಬಾಬಾ. ಹೇಗೆ ಅಂದರೆ ಸ್ವದರ್ಶನ ಚಕ್ರದಲ್ಲಿ ಅಂದರೆ ನಾವು ಅನಾದಿ ಸ್ವರೂಪ, ಅಪಾತ್ರ, ಲೆಕ್ಕ ಇಲ್ಲದಷ್ಟು ಬಾರಿ ಪರಂಧಾಮದಾಗ ಇದ್ದೀವಿ. ಅನಾದಿ ಜ್ಯೋತಿ ಸ್ವರೂಪ ಹಾಗೆ ಅಲ್ಲಿ 100% ದೈವಶಕ್ತಿ ಸಂಪನ್ನರಾಗಿ ಇರ್ತೀವಿ. ಆ ಎಲ್ಲ ಶಕ್ತಿಗಳು ನಮ್ಮ ಆತ್ಮದಲ್ಲಿದ್ದಾವೆ. ದೇವತಾ ಶಕ್ತಿಗಳು, ಪೂಜ್ಯ ಸ್ವರೂಪದ ವರದಾನಿ ಮಹಾದಾನಿ ಶಕ್ತಿ, ಬ್ರಾಹ್ಮಣ ಶಕ್ತಿ, ಪರಿಷ್ಠ ಶಕ್ತಿ ಎಲ್ಲವೂ ಎಲ್ಲ ಶಕ್ತಿಗಳು ಇದ್ದಾವೆ. ಆದರೆ ನಾವು ದೇಹ ನಾನು ಅನ್ನೋ ಒಂದು ಇದರಿಂದ ಎಲ್ಲ ಮರ್ಜ್ ಆಗ್ಯಾವೆ. ಇವಾಗ ನಾವೇನು ಮಾಡಬೇಕು, ಅವನ್ನೆಲ್ಲ ಆ ಶಕ್ತಿಗಳು ಯಾವಾಗ ಸ್ವದರ್ಶನ ಚಕ್ರ ತಿರುಗಿಸ್ದಂಗಲ್ಲ, ನಾನಾತ್ಮ ಶಾಂತ ಸ್ವರೂಪ, ನಾನಾತ್ಮ ಪವಿತ್ರ ಸ್ವರೂಪ ಹಿಂಗೆ ಅಂದಂಗೆಲ್ಲ ಆ ಶಕ್ತಿಗಳು ಇಮರ್ಜ್ ಆಗ್ತಾ ಹೋಗ್ತಾವೆ. ಆ ಶಕ್ತಿಗಳು ಇಮರ್ಜ್ ಆದಂಗೆಲ್ಲ ಅಲ್ಲಿ ಚೆನ್ನಾಗಿ ಶಕ್ತಿ ತುಂಬಿದಂತೆಲ್ಲ ಬಾಬಾ ನೆನ್ಪು ಮಾಡ್ತೀವಿ. ಬಾಬಾ ನೆನ್ಪು ಮಾಡ್ದಂಗೆಲ್ಲ ಚಕ್ರವರ್ತಿ ರಾಜರು ನಾವು ಆಗ್ತೀವಿ. ಸ್ಲೋಗನ್: ಪ್ಲೇನ್ ಬುದ್ಧಿಯಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ನಲ್ಲಿ ತನ್ನಿ, ಆಗ ಸಫಲತೆ ಸಮಾವೇಶ ಆಗಿರುತ್ತದೆ. ಪ್ಲೇನ್ ಬುದ್ಧಿ ಅಂದರೆ ಸಂಪೂರ್ಣ ಪವಿತ್ರತಾ ಸ್ಥಿತಿ ಇದ್ದಾಗ ಅಲ್ಲಿ ಪ್ಲಾನನ್ನು ಪ್ರಾಕ್ಟಿಕಲಲ್ಲಿ ಬಾಬಾನ ಸಹಯೋಗನೂ ಇರುತ್ತೆ. ಬಾಬಾ ಟಚ್ ಕೊಡ್ತಿರ್ತಾರೆ. ಸ್ವಚ್ಛ ಬುದ್ಧಿ ಇದ್ದಾಗ ಆ ಬಾಬಾನ ಸಹಯೋಗದಂತೆ ನಡೆದಾಗ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಅವ್ಯಕ್ತ ಸೂಚನೆ: ಯಾವಾಗ ಕರ್ಮಾತೀತ ಸ್ಥಿತಿಯ ಸಮೀಪ ತಲುಪುವಿರಿ, ಆಗ ಯಾವುದೇ ಆತ್ಮನ ಕಡೆಗೆ ಬುದ್ಧಿಯ ಬಾಗುವಿಕೆ ಕರ್ಮದ ಬಂಧನ ಮಾಡುವುದಿಲ್ಲ. ಕರ್ಮಾತೀತ ಅರ್ಥಾತ್ ಸರ್ವ ಕರ್ಮ ಬಂಧನಗಳಿಂದ ಮುಕ್ತ, ಭಿನ್ನರಾಗಿ ಪ್ರಕೃತಿ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡಿಸಿ. ಬಾಬಾ ಏನಂತಾರೆ, ಅಲ್ಲಿ ದುಃಖನೂ ಆಗಬಾರ್ದು, ಖುಷಿನೂ ಆಗಬಾರ್ದು. ನಮ್ಗೆ ಯಾವುದು ಬೇಡ. ಲೆಕ್ಕಾಚಾರ ಐತೆ, ಅವ್ರ ಜೊತೆಗೆ ಲೆಕ್ಕಾಚಾರ ಚುಕ್ತ ಮಾಡೋದೈತೆ, ನಮ್ಮ ದಾರಿ ನಾವು ಹಿಡಿಯೋದೈತೆ. ದುಃಖ ಪಟ್ರೂ ಅಲ್ಲಿ ಪುರುಷಾರ್ಥಕ್ಕೆ ವಿಘ್ನ ಆಗ್ತತೆ, ಖುಷಿ ಪಟ್ರೂ ಮತ್ತೆ ಅವರ ಇದಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಖುಷಿನೂ ಆಗಬಾರ್ದು, ದುಃಖ ಆಗಬಾರ್ದು. ಕರ್ಮದಿಂದ ಕೆಲಸ ಮಾಡೋದೈತೆ, ಡಿಟ್ಯಾಚ್ ಆಗೋದೈತೆ. ಕರ್ಮಾತೀತ ಅವಸ್ಥೆಯ ಅನುಭವ ಮಾಡಲು ಭಿನ್ನರಾಗುವ ಪುರುಷಾರ್ಥ ಪದೇ ಪದೇ ಮಾಡಬೇಕಾಗಿಲ್ಲ. ಸಹಜ ಮತ್ತು ಸ್ವತಃವೇ ಅನುಭವವಾಗಲಿ. ಮಾಡಿಸುವಂಥವ್ರು ಮತ್ತು ಮಾಡುವಂಥ ಈ ಕರ್ಮೇಂದ್ರಿಯಗಳೇ ಬೇರೆಯಾಗಿದೆ. ಅಂದರೆ ಆತ್ಮಿಕ ಸ್ಥಿತಿ ಇದ್ದಷ್ಟು ಕರ್ಮಾತೀತ ಸ್ಥಿತಿ ಇರ್ತತೆ ಅನ್ನೋ ಮಾತು ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.